ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಘು ಅವರೇ, ಈಗ ಈ ಒಂದು ಯೋಜನೆಯಿಂದಾಗಿ ಪಶ್ಚಿಮ ಘಟ್ಟ ಅಪಾಯದ ಅಂಚಿನಲ್ಲಿ ಇದೆ ಅಂತ ಅನ್ಸುತ್ತಾ? ಹೌದು, ಮೊದಲಿಂದನೂ ಇವಾಗ ಅಳಿವಿನ ಅಪಾಯದ ಅಂಚಿನಲ್ಲೇ ಇದೆ. ಅದೇನು ನಾನು ಹೇಳ್ತಿದ್ದೇನಲ್ಲ, ಏನಂದ್ರೆ ಈಗ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂತ ಇರುವಂತಹ ನದಿಗಳಿಗೆ ಪೂರ್ವಾಭಿಮುಖವಾಗಿ ಹರಿತಾ ಇರುವಂತ ಪೂರ್ವ ದಿಕ್ಕಲ್ಲಿ ಹರಿತಾ ಇರುವಂತ ನದಿಗಳಿಗೆ ಜೋಡಣೆ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ನೀರು ಕಡಿಮೆ ಆಗುತ್ತೆ. ಇಲ್ಲಿ ಏನು ಕರಾವಳಿ ಭಾಗದ ಜನರಿಗೆ ಸರ್ ಹೇಳ್ದಂಗೆ ಅಲ್ಲಿನ ಮೀನುಗಾರಿಕೆಗೆ ಹೊಡೆತ ಬೀಳುತ್ತೆ, ಕೃಷಿಗೆ ಹೊಡೆತ ಬೀಳುತ್ತೆ. ಮತ್ತೆ ಇದರಿಂದ ತೊಂದರೆಗಳು ಸಾಕಷ್ಟು ಆಗುತ್ತೆ. ಅಂದ್ರೆ ಅಳಿವಿನಂಚು ಈಗ ನಾವು ಈ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಕೋತಿಗಳಿದಾವೆ, ಸಿಂಗಳಿಕ ಅಂತ. ಇದು ಅಳಿವಿನಂಚಲ್ಲಿ ಇದೆ. ಇದಕ್ಕೆ ಗೌರ್ಮೆಂಟು ಇದನ್ನ ಕಾಪಾಡಬೇಕು, ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹಲವಷ್ಟು ಕಾಯ್ದೆಗಳನ್ನ ತರ್ತಾ ಇದ್ದಾರೆ. ಆದ್ರೆ ಒಂದ್ ರೀತಿಯಲ್ಲಿ ಈ ಯೋಜನೆ ಅಂತ ಹೇಳಿ ಇವರೇ ಅದನ್ನ ಕೊಲೆ ಮಾಡುವ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದರಿಂದ ಪ್ರಾಣಿ ಸಂಕುಲಗಳು, ಅಪಾರ ಸಂಖ್ಯೆಯಲ್ಲಿ ಪ್ರಾಣಿ ಸಂಕುಲಗಳು ನಾಶ ಆಗುತ್ತವೆ. ಒಂದು ಆಮೇಲೆ ಮರ ಕಡಿಯೋದ್ರಿಂದ ಅದೇ ನಮಗೆ ಈಗ ಮಲೆನಾಡು ಪ್ರದೇಶದಲ್ಲಿ ಸರ್ ಹೇಳ್ದಂಗೆ ಮಳೆಗಳು ಕಡಿಮೆ ಆಗ್ತಾ ಇದ್ದಾವೆ. ರೀಸನ್ ಇದೆ. ಇವಾಗ ಇವ್ರೇನು ಸ್ಕೀಮ್ ಹಾಕೊಂಡಿದಾರಲ್ಲ, ಯೋಜನೆ ಮಾಡ್ಕೊಂಡಿದಾರಲ್ಲ, ಇದೆಲ್ಲ ಯಾವ ರೀತಿ ಅಂದರೆ ತಪ್ಪಾದ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. 1980-90ರಲ್ಲಿ ಬೀಳುವಂಥ ಮಳೆಯ ಏನು ಪ್ರಮಾಣ ಶೇಕಡ ಇತ್ತಲ್ಲ, ಆ ಒಂದು ಪ್ರಮಾಣ ಇಟ್ಕೊಂಡು ಇವಾಗ ಯೋಜನೆ ರೂಪಿಸ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಆ ಯೋಜನೆಗಳು ಆ ಸಮಯದಲ್ಲಿ ಅದು ಅನುಷ್ಠಾನಕ್ಕೆ ಬಂದರೆ ಸರಿ ಇರ್ತಿತ್ತೇನೋ ಅದು ಗೊತ್ತಿಲ್ಲ. ಆದರೆ ಇವಾಗಿನ ಮಳೆ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬಿದ್ದು ಅತಿವೃಷ್ಟಿಯಾಗಿ ಹಾಳಾಗಿ ಹೋಗ್ಬಿಡುತ್ತೆ, ನೀರು ಮಳೆನೇ ಬರಲ್ಲ. ಮತ್ತೊಂದು ಏನಂದ್ರೆ ಇವ್ರದ್ದು ನೀರು ಪೋಲಾಗುತ್ತೆ. ಅಂದ್ರೆ ನದಿದು ಹುಟ್ಟೋ ಉದ್ದೇಶನೇ ಅದಾಗಿರುತ್ತೆ. ನದಿ ಹುಟ್ಟಿ ಸಮುದ್ರ ಸೇರ್ಬೇಕಾಗಿರೋದೇ ಅದೇ ಜಲಚಕ್ರದ ನಿಯಮ. ಅದು ಹುಟ್ಟಿರೋ ನದಿ ಸಮುದ್ರಕ್ಕೆ ಸೇರಬೇಕು. ಅದನ್ನ ನೀವು ಅದ್ರ ವಿರುದ್ಧ ದಿಕ್ಕಿಗೆ ತಿರುಗಿಸ್ತೀರಾ ಅಂದ್ರೆ, ನದಿಗೆ ಅಡ್ಡ ಏನಾದರೂ ಮಾಡಕ್ ಹೋದ್ರೆ ಅದು ನಮ್ಗೆ ಮುಂದಾಗೋ ಏನೋ ಒಂದು ಅನಾಹುತಕ್ಕೆ ಕಾರಣ ಎಡೆ ಮಾಡಿಕೊಟ್ಟಂಗೆ ಆಗಿರುತ್ತೆ ಹೊರತು ಇದರಿಂದ ಯಾವುದೇ ಯೋಜನೆ ಸಫಲನೂ ಆಗೋದಿಲ್ಲ. ಜನಗಳಿಗೆ ಅಂತ ಮಾಡಕ್ ಹೊರಟಿರುವಂಥ ಯೋಜನೆನೂ ಕಾರ್ಯರೂಪಕ್ಕೆ ಬರಲ್ಲ. ಇದು ಯಾವುದೋ ಕಾಂಟ್ರಾಕ್ಟ್ಗಳಿಗೆ ಜೇಬ್ ತುಂಬಿಸೋ ಅಂತ ಯೋಜನೆ ಆದರೆ ಅನಾಹುತ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ.